ಹೊಸ ಮನೆ ಗೃಹ ಪ್ರವೇಶದ ಖುಷಿಯಲ್ಲಿದ್ರು. ಆದರೆ ಸಂಜೆ ಸುರಿದ ಮಳೆ ಮನೆ ಮಂದಿ ಆಸೆಗೆ ತಣ್ಣೀರು ಏರ್ಚಿದೆ. ಬೃಹತ್ ಗೋಡೆ ಕುಸಿದ ರಭಸಕ್ಕೆ ಇಡೀ ಮನೆಯೇ ವಾಲಿ ಹೋಗಿದೆ. ಇನ್ನೊಂದು ಕಡೆ ನೂರಾರು ಮಕ್ಕಳಿರುವಂತಹ ಶಾಲೆಗೂ ಅಪಾಯ ಎದುರಾಗಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಗೃಹ ಪ್ರವೇಶಕ್ಕೂ ಮುನ್ನವೇ ವಾಲಿದ ಬಿಲ್ಡಿಂಗ್, ನೂರಾರು ಮಕ್ಕಳಿರೋ ಶಾಲೆಗೂ ಅಪಾಯ. ಕನಸಿನ ಮನೆ ಗೃಹ ಪ್ರವೇಶಕ್ಕೆ ಸಜ್ಜಾಗಿ ನಿಂತಿತ್ತು. ಮನೆ ಮಂದಿಯೆಲ್ಲ ಹೊಸ ಮನೆಗೆ ಕಾಲಿಡೋದಕ್ಕೆ ರೆಡಿಯಾಗಿದ್ರು. ಆದ್ರೆ ರಾತ್ರೋರಾತ್ರಿ ಅಪ್ಪಳಿಸಿದ ಬೃಹತ್ ಗೋಡೆ ಇಡೀ ಕುಟುಂಬದ ಸಂಭ್ರಮವನ್ನೇ ಕಿತ್ತುಕೊಂಡಿದೆ. ಗೃಹ ಪ್ರವೇಶಕ್ಕೆ ಸಜ್ಜಾಗಿದ್ದ ಮನೆ ಬೆಳಗಾಗುವಷ್ಟರಲ್ಲಿ ವಾಲಿ ನಿಂತಿದೆ. ಇದು ಮನೆ ಮಾಲೀಕರನ್ನ ಕಂಗಾಲಾಗಿಸಿದೆ. ಈ ಘಟನೆ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟದ ಬಿಲ್ವಾರದಹಳ್ಳಿ ಗ್ರಾಮದ ನ್ಯೂ ವಿನ್ನರ್ಸ್ ಲೇಔಟ್ನಲ್ಲಿ ನಡೆದಿದೆ. ಅದು ಆಗಸ್ಟ್ 4. ಸಂಜೆ ವೇಳೆಗೆ ಧಾರಾಕಾರ ಮಳೆ ಶುರುವಾಗಿತ್ತು. ಮಳೆ ಹೊಡೆತಕ್ಕೆ ಲೇಔಟ್ನ ಹಳೆಯ ತಡೆಗೋಡೆ ಏಕಾಏಕಿ ಕುಸಿದಿದೆ. ತಡೆಗೋಡೆ ಕುಸಿಯುತ್ತಿದ್ದಂತೆಯೇ ಮಣ್ಣು ಜಾರಲು ಆರಂಭವಾಗಿದೆ. ಪರಿಣಾಮ ಪಕ್ಕದಲ್ಲೇ ಹೊಸದಾಗಿ ನಿರ್ಮಾಣವಾಗಿದ್ದ ಗುಲ್ಜಾನ್ ಎಂಬುವರಿಗೆ ಸೇರಿದ ಈ ಮನೆ ವಾಲಿ ನಿಂತಿದೆ. ಮನೆ ನಿರ್ಮಾಣದ ವೇಳೆ ಹಳ್ಳವನ್ನ ಕಸದಿಂದ ತುಂಬಿದ್ರಂತೆ. ಬಳಿಕ ಅದರ ಮೇಲೆಯೇ ಕಟ್ಟಡ ನಿರ್ಮಿಸಿದ್ದಾರೆ. ಅಲ್ಲದೆ ತಳಪಾಯವನ್ನು ಕೂಡ ಸರಿಯಾಗಿ ಹಾಕಿರಲಿಲ್ಲ. ಹೀಗಾಗಿ ಮನೆ ಅಸ್ತಿತ್ವವನ್ನೇ ಕಳೆದುಕೊಂಡಿದ್ದು ಯಾವ ಕ್ಷಣದಲ್ಲಾದರೂ ಕುಸಿಯುವ ಭೀತಿ ಇದೆ. ಸ್ಥಳಕ್ಕೆ ಬಂದ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ತಕ್ಷಣ ಕಟ್ಟಡ ತೆರವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಒರಿಜಿನಲ್ ಗ್ರೌಂಡ್ ಲೆವೆಲ್ಗೆ ಫೌಂಡೇಶನ್ ಹೋಗಿರೋ ಚಾನ್ಸಸ್ ಕಡಿಮೆ ಇರೋದ್ರಿಂದ ಇಲ್ಲಿ ಕಟ್ಟಿರುವಂಥ ಮನೆಗಳಿಗೆ ಸೇಫ್ಟಿ ಇರೋದಿಲ್ಲ. ಲ್ಯಾಂಡ್ಸ್ಲೈಡ್ ಆಗಿ ಈ ಕಟ್ಟಡಗಳು ಈ ಗ್ರೌಂಡ್ ಸೀಮ್ ಲೆವೆಲ್ಗೆ ಏನಿದೆ ಹತ್ತಿರಕ್ಕೆ ಆ ಬಿಲ್ಡಿಂಗ್ಗಳು ಬೀಳುವಂಥ ಅವಕಾಶ ಇರುತ್ತೆ. ಅದರಿಂದಾಗಿ ಈಗ ಈ ಬಿಲ್ಡಿಂಗ್ನ ತೆರವುಗೊಳಿಸಬೇಕು ಮತ್ತು ಒರಿಜಿನಲ್ ಗ್ರೌಂಡ್ ಲೆವೆಲಿಂದ ಫಾರ್ಮೇಷನ್ ಮಾಡ್ಕೊಂಡು ಬರಬೇಕಾಗತ್ತೆ. ತಡೆಗೋಡೆ ಸೃಷ್ಟಿಸಿದ ಅವಾಂತರ ಅಷ್ಟಿಷ್ಟಲ್ಲ ಬಿಡಿ. ಈ ವಾಲಿರುವ ಕಟ್ಟಡದ ಪಕ್ಕದಲ್ಲಿ ನ್ಯೂ ವಿನ್ನರ್ಸ್ ಖಾಸಗಿ ಶಾಲೆ ಇದೆ. 1ರಿಂದ 8ನೇ ತರಗತಿವರೆಗೆ ನೂರಾರು ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ. ಇದೀಗ ಶಾಲೆಯ ಕಾಂಪೌಂಡ್ ಗೋಡೆಯೂ ಕೂಡ ಕುಸಿಯುವ ಭೀತಿ ಇದೆ. ಹೀಗಾಗಿ ಖಾಸಗಿ ಶಾಲೆ ಆಡಳಿತ ಮಂಡಳಿಗೆ ತಾತ್ಕಾಲಿಕವಾಗಿ ರಜೆ ಘೋಷಣೆ ಮಾಡಿದೆ. ಈ ನಡುವೆ ಈ ಶಾಲೆ ಅಗತ್ಯ ಅನುಮತಿ ಪಡೆಯದೆ ಕಾರ್ಯನಿರ್ವಹಿಸುತ್ತಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಈ ಸಂಬಂಧ ನೋಟಿಸ್ ನೀಡಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ತೇವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಮಳೆಗಾಲ ಮುಗಿಯೋವರೆಗೂ ಶಾಲೆನ ಇಲ್ಲಿಂದ ಸ್ಥಳಾಂತರ ಮಾಡೋದು ಉತ್ತಮ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಅವರಿಗೆ ನೋಟಿಸನ್ನು ಈಗ ಜಾರಿ ಮಾಡ್ತಾ ಇದ್ದೀವಿ ನಾವು. ಯಾಕೆಂದರೆ ಮಕ್ಕಳ ವಿದ್ಯಾಭ್ಯಾಸ ನಮ್ಮ ಶಿಕ್ಷಣ ಇಲಾಖೆಗೆ ಸೇರಿದ್ದಾದ್ದರಿಂದ ಅವರು ಅನುಮತಿಯನ್ನು ಕೊಟ್ಟಿದ್ರೆ ಅವರು ಇದು ಮಾಡಲಿ. ನಮ್ಮಿಂದ ಯಾವುದೇ ಅನುಮತಿಯನ್ನು ನಾವು ರಿನ್ಯೂವಲ್. ಸುಮಾರು 350 ವಿದ್ಯಾರ್ಥಿಗಳಿರೋಂಥ ಶಾಲೆ ಇದು. ಆದ್ದರಿಂದ ಇದನ್ನು ಭಾಳ ಎಚ್ಚರಿಕೆಯಿಂದ ನಾವು ಕ್ರಮ ತಗೋಬೇಕಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಬಂದುಬಿಟ್ಟು ನಮಗೆ ಆದೇಶ ನೀಡಿದ್ದಾರೆ. ಆದೇಶ ನೀಡಿ ಇವಾಗ ಅವರ ಆಫೀಸಲ್ಲಿ ಹೋಗಿ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಕ್ರಮ ವಹಿಸಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಶಾಲೆ ಮುಂದಿನ ಆದೇಶದವರೆಗೂ ಓಪನ್ ಮಾಡಬಾರ್ದು ಅಂತ ನಮಗೆ ಆದೇಶ ಕೊಟ್ಟಿದ್ದಾರೆ. ಸೊ ಅದರಿಂದ ಅದಕ್ಕೆ ಬೇಕಾಗಿದ್ದಂಥ ಮುಂದಿನ ಕ್ರಮಗಳು ನಾವು ಮತ್ತು ಆಡಳಿತ ಮಂಡಳಿ ಹಾಗೂ BO ಅವರ ಹತ್ರ ಮಾತುಕತೆ ನಡೆಸಿ ಮುಂದಿನ ಕ್ರಮ ಏನು ಅಂತ ನಾವು ಕೈಗೊಳ್ಳಬೇಕು. ಒಟ್ಟಾರೆ ತಡೆಗೋಡೆ ಕುಸಿತದಿಂದ ಮನೆ ವಾಲುವಂತಾಗಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೂ ತೊಡಕಾಗಿದೆ. ದುರಂತ ಸಂಭವಿಸುವ ಮುನ್ನ ಕಟ್ಟಡವನ್ನ ತೆರವು ಮಾಡಿ ತಪ್ಪಿತಸ್ಥರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.